ಲೋ ಅಜ್ಜು, ನೀನೊಂದು ಕೆಲಸ ಮಾಡು, ರಾತ್ರಿನೇ ರೆಡಿಯಾಗಿ ಮಲಗ್ಬಿಡು. ಬೆಳಿಗ್ಗೆ ಬರೀ ಹಲ್ಲುಜ್ಜಿ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ಬಿಡುವೆ. ಯಾಕೆ? ಹಲ್ಲುಜ್ಜಿ ತಿಂಡಿನೂ ತಿನ್ನಿಸ್ಬಿಡ್ತೀನಿ, ರಾತ್ರಿನೇ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದ್ಬಿಡಿ. ನೀನ್ ದಿನಾಲು ಹಿಂಗೆ ಮಾಡ್ತಾ ಇರೋ, ನಾನು ಹಂಗೆ ಮಾಡ್ತೀನಿ. ಅಲ್ಲ ಕಣೆ, ಕಳ್ಸೋದು ಗೌರ್ಮೆಂಟ್ ಸ್ಕೂಲ್ಗೆ. ನೀನ್ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಹಿಂಗೆ ಮೇಕಪ್ ಮಾಡ್ತಾ ಇದ್ರೆ ಹೆಂಗೆ? ಇನ್ನೇನಾದ್ರೂ ಪ್ರೈವೇಟ್ ಸ್ಕೂಲ್ ಕಳ್ಸಿದ್ರೆ ನಿನ್ ಮಗನ್ಗೆ ಹೆಂಗ್ ಮೇಕಪ್ ಮಾಡ್ತೀಯಾ? ಓದಕ್ಕೆ ಗೌರ್ಮೆಂಟ್ ಸ್ಕೂಲ್ ಆದ್ರೇನು ಪ್ರೈವೇಟ್ ಸ್ಕೂಲ್ ಆದ್ರೇನು ಕಲಿಯೋದು ವಿದ್ಯೆನೇ ಅಲ್ವಾ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೆ ಅಂದ ಮಾತ್ರಕ್ಕೆ ಕುಂಡಿ ಕಾಣಿಸೋ ತರ ಕಿಂಡಿ ಆಗಿರೋ ಚಡ್ಡಿ ಹಾಕಿ ಕಳ್ಸಕ್ಕಾಗತ್ತಾ? ವಿದ್ಯೆ ಕಲ್ಸೋದ್ರ ಜೊತೆಗೆ ಮಕ್ಕಳಿಗೆ ಸ್ವಚ್ಛವಾಗಿರೋದನ್ನ, ಶಿಸ್ತಾಗಿರೋದನ್ನು ಕಲ್ಸ್ಕೊಡ್ಬೇಕು. ಇಲ್ಲಾಂದ್ರೆ ನಿಮ್ ತರ ಸುಳ್ಬುರ್ಕರಾಗ್ಬಿಡ್ತಾರ ಅಷ್ಟೇ. ಯಾರಿಗೆ ಸುಳ್ಬುರ್ಕ ಅಂತ ಹೇಳ್ತಾ ಇದೀಯಾ? ನಾವು ಸತ್ಯ ಹರಿಶ್ಚಂದ್ರ ವಂಶಸ್ಥರು ಅಂತ ನಮ್ ತಾತ ಹೇಳ್ತಾ ಇದ್ದ. ನಾನ್ ಯಾವಾಗ ಸುಳ್ಳು ಹೇಳ್ದೆ? ಸ್ವಂತ ಆಟೋ ಇದೆ ಅಂತ ಸುಳ್ಳು ಹೇಳಿ ಯಾಮಾರಿಸಿ ನನ್ನ ಮದ್ವೆ ಮಾಡ್ಕೊಳ್ಳಿಲ್ಲ. ಅದೆಲ್ಲ ಹಳೆ ಕತೆ. ಈಗ ಕದೆಲ್ಲ ನೋಡಕ್ ಸಖತ್ತಾಗಿದ್ದಲ್ಲ, ಎಲ್ಲಿ ಮಿಸ್ ಆಗ್ಬಿಡ್ತೀವಿ ಅಂತ ಒಂದೇ ಒಂದ್ ಸುಳ್ಳು ಹೇಳಿ ಮಿಸ್ಸಸ್ ಮಾಡ್ಕೊಂಡೆ ಅಷ್ಟೇ ಅಪ್ಪ. ಒಂದೇ ಒಂದ್ ಸುಳ್ಳೇನಾ ಹೇಳಿದ್ದು? ಇನ್ನೆಷ್ಟು ಲೆಕ್ಕ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು ಸ್ವಂತ ಆಟೋ ಇದೆ ಅಂತ ಹೇಳಿದ್ದು. ಎರಡನೇದು ಕುಡಿಯೋದೇ ಇಲ್ಲ ಅಂದಿದ್ದು. ಮೂರನೇದು ಸಿಗರೇಟ್ ಸೇದಲ್ಲ ಅಂದಿದ್ದು. ನಾಲ್ಕನೇದು ಇಲ್ಲೇ ಇದ್ರೆ ಲೈಫ್ನೇ ಹರಾಜ್ ಹಾಕ್ಬಿಡ್ತಾಳೆ. ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಪಪ್ಪ ನಾನು ಹೋಗ್ತಿದ್ದೀನಿ. ಸರಿ ಮಗನ. ಪಪ್ಪ ನಾನು ಹೋಗ್ತಾ ಇದ್ದೀನಿ. ಅರ್ಥ ಆಯ್ತು. ಗೌರ್ಮೆಂಟ್ ಆಫೀಸರ್ಸ್ ಮಾತ್ರ ಲಂಚ ಕೊಡ್ಬೇಕು ಅನ್ಕೊಂಡಿದ್ದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಹುಡುಗರಿಗೂ ಲಂಚ ಕೊಡ್ಬೇಕಲ್ಲಪ್ಪ. ಅಯ್ಯೋ. ತಗೋ, ನೀನು ಚಾಕ್ಲೇಟ್ ತಗೋ, ನಿನ್ ಫ್ರೆಂಡ್ಸ್ಗಳಿಗೂ ಕೊಡ್ಸು. ಪಪ್ಪ ನಮ್ ಕ್ಲಾಸಲ್ಲಿರೋ ಎಲ್ರು ನಮ್ ಫ್ರೆಂಡ್ಸೇ. ಅಚ್ಚು, ನಿಮ್ಮಪ್ಪ ಬಾಡಿಗೆ ಆಟೋ ಓಡಿಸ್ತಿರೋದ್ ಕಣಪ್ಪ. ಸ್ವಂತ ಆಟೋ ತಗೊಂಡ್ಮೇಲೆ ನೀನು ನಿನ್ ಫ್ರೆಂಡ್ಸ್ ಎಲ್ಲ ಕೊಡ್ಸಿವಂತೆ. ಈಗ ನೀನೊಬ್ನೇ ತಿನ್ನು. ಸದ್ಯಕ್ಕೆ ನಾನ್ ಬರ್ಲಾ? ಸರಿ ಪಪ್ಪ, ನಾನು ಹೋಗ್ತಾ ಇದ್ದೀನೋ. ಗೊತ್ತಾಯ್ತು. ಬಾಯ್ ಮಗನೇ. ಬಾಯ್. ಸೌಭಾಗ್ಯ, ಇನ್ಯಾವ ಸೌಭಾಗ್ಯ ರತ್ನ? ಎಲ್ಲಿ ಸೌಭಾಗ್ಯ? ಅದ್ಯಾವ ಸಂತೋಷಕ್ಕೆ ನಮ್ ತಂದೆ ತಾಯಿ ನನಗ್ ಸೌಭಾಗ್ಯ ಅಂತ ಹೆಸರಿಟ್ರು. ಸರ್ವನಾಶ ಆಗೋಯ್ತಲ್ಲ ನನ್ ಸೌಭಾಗ್ಯ ಎಲ್ಲ. ಸಮಾಧಾನ ಮಾಡ್ಕೋ ಸೌಭಾಗ್ಯ, ಇಲ್ಲಿ ಯಾರು ಶಾಶ್ವತವಾಗಿರಕ್ ಆಗಲ್ಲ. ಈ ಭೂಮಿ ಋಣ ತೀರದ್ಮೇಲೆ ಎಲ್ಲಾರು ಹೋಗ್ತಾನೆ ಇರ್ಬೇಕು. ನಿನ್ ಗಂಡನ ಋಣನೂ ಇಷ್ಟೇ ಅನ್ಸುತ್ತೆ. ಹೋಗ್ಲಿಕ್ಕೊಂದ್ ಕಾರಣ ಬೇಕಲ್ಲ, ಅಷ್ಟೇ. ಈಗ ಹೇಳು, ಕೈ ತೊಳ್ಕೊಂಡು ಊಟ ಮಾಡು. ನನಗೆ ಹಸುವಿಲ್ಲ, ನನ್ಗೂಟ ಬೇಡ. ಸೌಭಾಗ್ಯ, ನೀನ್ ಸರಿಯಾಗಿ ಊಟ ಮಾಡಿ ಎಷ್ಟ್ ದಿನ ಆಯ್ತು ಗೊತ್ತಾ? ಹಿಂಗೆ ಆದ್ರೆ ನೀನು ಸತ್ತೋಗ್ತೀಯಾ. ಹೋಗ್ಲಿ ಬಿಡು ರತ್ನ, ದೇವ್ರಂತ ಗಂಡನ್ನೇ ಕಳ್ಕೊಂಡ್ಮೇಲೆ ನಾನ್ ಯಾಕೆ ಬದುಕಿರ್ಲಿ ಹೇಳು? ಬದುಕಿರ್ಬೇಕು ಸೌಭಾಗ್ಯ, ನೀನ್ ಬದುಕಿರ್ಬೇಕು. ಅಲ್ಲಿ ನೋಡು, ನೋಡು, ಜನ್ಮ ಕೊಟ್ಟು ತಂದೆನ್ ಕಳ್ಕೊಂಡಿದ್ರು ಏನು ಅರಿದೆ ತನ್ ಪಾಡಿ ತಾನ್ ನಿಶ್ಚಿಂತೆಯಿಂದ ಆಟ ಆಡ್ಕೊಂಡಿದ್ದಾನೆ. ಆ ಮುಗ್ಧ ಮನಸ್ಸಿನ ಭವಿಷ್ಯ ರೂಪ್ಸಕ್ಕಾದ್ರೂ ನೀನ್ ಬದುಕಿರ್ಬೇಕು ಸೌಭಾಗ್ಯ. ನೋಡು, ಆಗಿರೋದ್ರ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಬಿಟ್ಟು ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಈಗ ಆ ಮಗುವಿನ ಭವಿಷ್ಯ ನಿನ್ ಕೈಲಿದೆ. ತುಂಬೆ ಗಿಡ ಆಗಿ ಬೆಳೆಸ್ತೀಯೋ ಇಲ್ಲ 4 ಜನಕ್ಕೆ ನೆರಳು ಕೊಡೋ ಆಲದ ಮರ ಆಗಿ ಬೆಳೆಸ್ತೀಯೋ, ಎಲ್ಲ ನಿನ್ ಕೈಲಿದೆ. ಈಗ ಆ ಮಗುವಿನ ಭವಿಷ್ಯ ನಿನ್ ಕೈಲಿದೆ. ತುಂಬೆ ಗಿಡ ಆಗಿ ಬೆಳೆಸ್ತೀಯೋ ಇಲ್ಲ 4 ಜನಕ್ಕೆ ನೆರಳು ಕೊಡೋ ಆಲದ ಮರ ಆಗಿ ಬೆಳೆಸ್ತೀಯೋ, ಎಲ್ಲ ನಿನ್ ಕೈಲಿದೆ.
ಓ ಸೌಭಾಗ್ಯ, ಬಾ ಬಾ. ಬಾ ಸೌಭಾಗ್ಯ, ಬಾ ಕೂತ್ಕೋ. ಊಟ ಮಾಡು ಬಾ. ಮಾಡ್ಕೊಂಡೆ ಬಂದೆ. ಸ್ವಲ್ಪ ಊಟ ಮಾಡು. ಬೇಡ ರತ್ನ, ನಿನ್ ಮನೆ ಬೇರೆ ನನ್ ಮನೆ ಬೇರೆನಾ? ನಿನ್ ಮನೇಲಿ ಊಟ ಮಾಡಕ್ ನನ್ಗೆ ಯಾಕೆ ಸಂಕೋಚ? ಮಾಡ್ಕೊಂಡೆ ಬಂದೆ. ಸರಿ, ಕಾಫಿನಾದ್ರೂ ಕುಡಿ. ಸರಿ. ತಗೊಳ್ಳಿ ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನೇ ಅದು? ಇಷ್ಟೊತ್ತಲ್ಲಿ ನಾನು ವೀಕೋ, ರಾತ್ರಿ ಮಾತಾಡುವೆ ಬಿಡು. ನಿಮ್ಮ ಹತ್ರ ರಾತ್ರಿ ಎಲ್ಲಿ ಮಾತಾಡಕ್ಕಾಗತ್ತೆ? ಫುಲ್ಲು ಲೂಸ್ ಆಗಿರ್ತೀರಲ್ಲ. ಅದೇನ್ ಹೇಳೆ? ನಾವಿಬ್ರೇ ಆಗಿದ್ರೆ ಪರವಾಗಿರ್ಲಿಲ್ಲ. ಈಗಿರೋ ಬೆಲೆಲಿ ದುಡಿಯೋದು 1 ಕೈ, ತಿನ್ನೋದು 3 ಕೈ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಕೆಲಸ ಮಾಡ್ತೀನಿ. ಸ್ವಲ್ಪ ದುಡ್ಡು ಸೇರ್ಸೋಣ, ಆಮೇಲೆ ಯಾವ್ದಾದ್ರು ವ್ಯಾಪಾರ ಮಾಡಿದ್ರಾಯ್ತು. ಹೌದಾ? ಆಮೇಲೆ ಮಗನ್ನ ಚೆನ್ನಾಗಿ ಓದ್ಸೋಣ. ಮಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತಾನೆ, ಆಮೇಲೆ ಮಗ ದುಡಿತಾನೆ, ನಾವು ಹಾಯಾಗಿರೋಣ. ಈಗಲೂ ಅದನ್ನೇ ಮಾಡು. ಎಷ್ಟೇ ಕಷ್ಟ ಬಂದ್ರು ನಂಗೆ ದುಡ್ದು ಸಾಕ್ತೀನಿ ವೈನಾಗೆ. ನೋಡಮ್ಮ, ಈಗ ನಿನ್ ಗಂಡಿನ ಕೈಲಿ ಶಕ್ತಿ ಇದೆ, ಆಟೋ ಕಿಕ್ಕರ್ ಎತ್ತಕ್ಕಾಗಲ್ಲ ಅಂದಾಗ ನಾನೇ ಹೇಳ್ತೀನಿ, ಹೆಂಡ್ತಿ ನನಗೆ ವಯಸ್ಸಾಯ್ತು, ದುಡ್ದು ನಿಮ್ಮನ್ ಸಾಕೋಕೆ ನನ್ ಕೈಲಿ ಆಗ್ತಾ ಇಲ್ಲ ಅಂತ. ಅಲ್ಲಿವರೆಗೂ ಈ ಮಾತೇ ಆಡಬೇಡ. ಸೌಭಾಗ್ಯ, ಕಾಫಿ ತಗೋ. ರತ್ನ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿ ನಾನು ಮಾಡಬೇಕಾದ ನನ್ನ ಕರ್ತವ್ಯದ ಬಗ್ಗೆ ನೆನ್ಪು ಮಾಡಿಕೊಟ್ಟೆ. ನಾನು ಯೋಚನೆ ಮಾಡಿದೆ, ಬದುಕಿಗೆ ಯಾರೂ ಅನಿವಾರ್ಯ ಅಲ್ಲ. ಯಾರು ಬಂದ್ರು ಯಾರು ಹೋದ್ರು ಬದುಕು ಉಸಿರಿರೋವರೆಗೂ ನಡಿಲೇಬೇಕು. ಬದುಕಬೇಕು ಅಂದ್ರೆ ದುಡಿಬೇಕು. ದುಡಿಯೋದಕ್ಕೆಲ್ಲಾದ್ರೂ ಒಂದು ಕೆಲಸ ಕೊಡಿಸ್ತೀಯಾ? ಸರಿ ಸೌಭಾಗ್ಯ, ನನಗೆ ಗೊತ್ತಿರೋರ ಮನೇಲಿ ಕೆಲಸ ಖಾಲಿ ಇದೆ, ಕೆಲಸ ಮಾಡ್ತೀಯಾ? ನನ್ನ ಮಗನ್ ಓದಿಸ್ಕೊಂಡು ನನ್ನ ಬದುಕಕ್ಕೆ ಸಾಕಾಗೋಷ್ಟು ಸಂಬಳ ಕೊಡ್ತಾರ? ಅವ್ರು ಕೊಡೋ ಸಂಬಳಕ್ಕೋಸ್ಕರ ನೀನಲ್ಲಿರಲ್ಲ, ಅವ್ರ ಮನೇಲಿ ನೀನೂ ಒಬ್ಳಾಗಿರ್ತೀಯ. ಆಳು ಕಾಳು ಅನ್ನೋ ಭೇದ ಭಾವ ಮಾಡದೆ ಪ್ರೀತಿಗೆ ಪ್ರೀತಿ ಕೊಡೋಂತ ದೊಡ್ಡ ಮನುಷ್ಯರವರು. ನಿಲ್ಸಿ, ಈಗಲೇ ಜನಗಳು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಸಾಕಪ್ಪ ಅಂತ ಉಸಿರು ಬಿಡ್ತಾ ಇದ್ದಾರೆ. ಕೆಲ್ಸಕ್ಕೆ ಬಾರ್ದಿರೋ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಜನಗಳು ತೊಂದರೆ ಕೊಡ್ತಿದ್ರೆ ನಡೀರಿ ಮನೆಗೆ. ಹಲೋ ಇನ್ಸ್ಪೆಕ್ಟ್ರೆ, ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಹೌದು, ಇಲ್ಲಿ ಎಲ್ರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ಆದ್ರೆ ಯಾವುದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಹೇಳಿ? ಯಾವುದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಕಿಸ್ ಆಫ್ ಲವ್ ವಿರೋಧಿಗಳ ವಿರುದ್ಧ. ಸರ್ಕಾರ ಕಿಸ್ ಆಫ್ ಲವ್ ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲೇಬೇಕು ಅಂತ. ಅಲ್ಲ ರೀ, ನಾವೇನ್ ಬರೀ ಲವರ್ಸ್ಗಳು ಸೇರಿ ಕಿಸ್ ಆಫ್ ಲವ್ ಆಚರಿಸ್ಕೊಳ್ತೀವಿ ಅಂತ ಅಂದ್ವಾ? ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ ಸ್ನೇಹ ಪ್ರೀತಿನ ಹಂಚ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕಲ್ಲಾಗ್ತಿರಲ್ರಿ. ಹೇಳ್ಕೊಳಕ್ಕೆ ನಮ್ದು ಸ್ವತಂತ್ರ ಭಾರತ. ಇಲ್ಲಿ ಲವರ್ಸ್ಗಳು ಲವರ್ಸ್ ಡೇ ಮಾಡಿದ್ರು ತಪ್ಪು, ಕಿಸ್ ಆಫ್ ಲವ್ ಮಾಡಿದ್ರು ತಪ್ಪು, ಪಬ್ಗೆ ಹೋದ್ರು ತಪ್ಪು, ಕ್ಲಬ್ಗೆ ಹೋದ್ರು ತಪ್ಪು. ಇದೇನ್ರಿ ದೌರ್ಜನ್ಯ? ಲೈಫ್ ಎಂಜಾಯ್ ಮಾಡೋಕೆ ಬಿಡವಲ್ಲ, ಬರೀ ಮಾತಿನ ಅಷ್ಟೇನಾ ಸ್ವಾತಂತ್ರ್ಯ ಹೇಳಿ? ಹೆತ್ತವ್ರ ಮುಖನು ನೋಡದೆ ಹಗಲು ರಾತ್ರಿ ಚಳಿ ಮಳೆ ಬಿಸಿಲು ಒಂದೇ ನಮ್ ಯೋಧರು ದೇಶ ಕಾಯ್ತಾ ಇರೋದು. ನೀವು ವ್ಯಾಲೆಂಟೈನ್ಸ್ ಡೇ, ಕಿಸ್ ಆಫ್ ಲವ್, ಕ್ಲಬ್ ಪಬ್ಬು ಅಂತ ಮಜಾ ಮಾಡ್ಕೊಂಡಿರಕ್ಕಲ್ಲ. ಅಲ್ಲಿ ನಮ್ ನಾಯಕರು ನಿಮ್ಮ ಯುವಶಕ್ತಿನ ನಂಬ್ಕೊಂಡು ಸ್ಕಿಲ್ ಇಂಡಿಯಾ ಅಂತ ಇದ್ರೆ ನೀವು ಕಿಸ್ ಇಂಡಿಯಾ ಕಿಲ್ ಇಂಡಿಯಾ ಅಂತ ರೋಡಿಗೆ ಬಂದು ನಿಂತಿದ್ದೀರಾ. ಇದೇನಾ ಮನೇಲಿ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇದೇನಾ ಕಾಲೇಜ್ನಲ್ಲಿ ನೀವು ಕಲಿತಾ ಇರೋದು? ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಸಂಸ್ಕೃತಿಗೆ. 200 ವರ್ಷ ಆಳ್ದೋರ್ ದೆವ್ವ ಮೆಟ್ಕೊಂಡಿದೆ ನಿಮ್ಗೆಲ್ಲ. ಇವೆಲ್ಲ ನಮ್ ಸಂಸ್ಕೃತಿ ಅಲ್ಲ. ಭಾರತ ಅನ್ನೋ ಹೆಸರಲ್ಲಿ ಎಲ್ಲ ಇದೆ. ಈ ದೇಶದ ಮಣ್ಣ ಕಣ ಕಣದಲ್ಲೂ ಶಕ್ತಿ ಇದೆ, ಗಂಧ ಇದೆ.
ಒಂದೊಂದು ಹಬ್ಬಕ್ಕೂ ಒಂದೊಂದು ಐತಿಹಾಸಿಕ ಕಥೆ ಇದೆ. ಇಂಥ ಮಣ್ಣಲ್ಲಿ ನಮಗೆ ನಿಮಗೆ ಪವಿತ್ರವಾದ ಮಾನವ ಜನ್ಮ ಸಿಕ್ಕಿದೆ. ಜೀವನ ಮಾಡೋದಕ್ಕೆ ಬೇಕಾದಷ್ಟು ಪಾಠ ಇದೆ. ಗಾಂಧೀಜಿ, ವಿವೇಕಾನಂದ, ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಅಂತ ಆದರ್ಶವಾದಿಗಳ ಆದರ್ಶವಿದೆ. ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಮಗಿದೆ. ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಒಳ್ಳೆ ಮಾತಿಂದ ಹೇಳಿ, ಕೇಳಲಿಲ್ಲ ಅಂದ್ರೆ ಒದ್ದು ಓಡಿಸಿ. ಅಮ್ಮ 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 ಬಿಡಮ್ಮ. ಬಿಡು 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 ಬಿಡು, ಪರವಾಗಿಲ್ಲ. ಬೇಡ, ನೀ ಬಾ ಅಮ್ಮ. ಏನೋ ಇದು, ಕೂತ್ಕೊಮ್ಮ. ಅಮ್ಮ, ನನ್ನಿಷ್ಟೆತ್ರ ಬೆಳೆಸೋದಕ್ಕೆ ನಿಮ್ ಕೈ ಎಷ್ಟು ದುಡ್ದಿವೆ, ಕಾಲು ಎಷ್ಟು ಸೌದಿವೆ. ಸಾಕಮ್ಮ, ನೀವಿಲ್ಲಿವರೆಗೂ ಕಷ್ಟಪಟ್ಟಿದ್ದು. ಸರ್ಕಾರ ಅರಮನೆ ಅಂತ ಮನೆ ಕೊಟ್ಟಿದೆ, ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ. ನೀವು ಆರಾಮಾಗಿರಿ ಅಮ್ಮ. ಅಯ್ಯೋ ಅಜ್ಜು, ದುಡಿಮೆನೆ ಮೈಗೂಡಿಸ್ಕೊಂಡಿರೋ ಜೀವನಪ್ಪ ಇದು. ಸುಮ್ನೆ ಕೂತ್ಕೋ ಅಂತ ಮೈ ಹೇಳಿದ್ರು ಮನಸ್ಸು ಕೇಳಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೆ ನನಗೆ ತೃಪ್ತಿ ಕಣೋ. ಏ ರತ್ನ, ಬಾಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇವಾಗ ಜ್ಞಾಪಕ್ ಬಂದ? ಇಷ್ಟ ದಿನ ಆದ್ಮೇಲೆ ಬರ್ತಿದೀಯಾ? ಯಾವಾಗ ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಏನ್ ತಂದಿದ್ದೀನಿ ಅನ್ನೋದು ಮುಖ್ಯ. ಹೌದಾ? ಮೊದ್ಲು ಕೂತ್ಕೋ. ಈಗ ಹೇಳು, ಅದೇನ್ ತಂದಿದೀಯಾ? ತಾಯಿ ಮಗ ಆಳು ಕಾಳು ಇರೋ ಈ ಅರಮನೆಯಲ್ಲಿ ದೀಪ ಬೆಳಗೋದಕ್ಕೆ ಒಬ್ಳು ಸೊಸೆ ಬೇಕಲ್ವಾ? ಹೌದಲ್ವಾ? ಇದ್ ನನ್ ತಲೆಗೆ ಹೊಳಿಲೇ ಇಲ್ಲ. ನೀನೇ ಯಾವ್ದಾದ್ರು ಹುಡುಗಿನ್ ನೋಡೆ? ನೋಡ್ಕೊಂಡೇ ಬಂದಿದ್ದೀನಿ. ಸಂಬಂಧ ಯಾವ್ದು ಅಂತ ಕೇಳು. ಯಾರೇ ಅದು? ಅದೇ ನಮ್ ಸಂಜೀವ್ ಶೆಟ್ರ್ ಮಗಳು ಶ್ರುತಿ. ತಮಾಷೆ ಮಾಡ್ಬೇಡ, ಸುಮ್ನೆ ಇರು. ನಾವೆಲ್ಲಿ, ಅವ್ರೆಲ್ಲಿ? ಅಯ್ಯೋ ದಡ್ಡಿ, ನಮ್ಮ ಅರ್ಜುನ್ ಏನ್ ಸಾಮಾನ್ಯನಾ? ಜಿಲ್ಲಾಧಿಕಾರಿ. ಶೆಟ್ರೆ ಖುದ್ದಾಗಿ ಹಣ ಇರೋ ಹುಡ್ಗನ್ಕಿಂತ ಗುಣ ಇರೋ ಹುಡ್ಗ ಬೇಕು ಅಂತ ನಮ್ಮ ಅರ್ಜುನ್ನ ಅಳಿಯನ್ ಮಾಡ್ಕೊಳಕ್ಕೆ ನಿನ್ನನ್ ಕೇಳಕ್ಕೆ ನನ್ನನ್ ಕಳ್ಸಿದ್ದಾರೆ. ರತ್ನ, ಕೇಳ್ದೇನೆ ಸಲಹೆ ಕೊಟ್ಟೆ, ಸಹಾಯ ಮಾಡಿದೆ. ಈಗ ಸಂಬಂಧನೂ ತಂದಿದೀಯ. ಇದೆಲ್ಲ ಯಾವ ಜನ್ಮದ ಋಣನು ಬಂದಾನೆ? ಏ ದಡ್ಡಿ, ಈ ದೊಡ್ಡ ದೊಡ್ಡ ಮಾತೆಲ್ಲ ಬಿಟ್ಬಿಡು. ಏನು ತಿಳಿದೇ ಇರುವಾಗ ಅದೇವ್ರು ನಿನ್ ಸಂತೋಷ ಕಿತ್ಕೊಂಡ. ಅದ್ ತಪ್ಪು ಅಂತ ಗೊತ್ತಾಗಿ ಅದೇ ದೇವ್ರು ನಿನ್ ಮಗನ್ ರೂಪದಲ್ಲಿ ಈಗೆಲ್ಲ ಕೊಡ್ತಾ ಇದ್ದಾನೆ. ಸಂಜೀವ್ ಶೆಟ್ರ್ ಅಂದ್ರೆ ಸಾಮಾನ್ಯನಾ? ಅವರು 1000 ಕೋಟಿ ಒಡೆಯ. ಅಂತವ್ರು ನಿಮ್ ಸಂಬಂಧ ಬೆಳ್ಸಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಿಬ್ರು ಒಳ್ಳೆ ಮನ್ಸುಗಳೇ ಕಾರಣ. ಏನೋ ಒಟ್ನಲ್ಲಿ ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ಅಜ್ಜು, ಈ ಸಂಬಂಧ ನಿನಗಿಷ್ಟನಾ? ನಿಮ್ ಮಾತನ್ನ ಯಾವತ್ ಮೀರಿದ್ದೀನಮ್ಮ. ನೀವ್ ಯಾವ ಹುಡುಗಿನ ತೋರಿಸಿದ್ರು ಕಣ್ಣು ಮುಚ್ಕೊಂಡ್ ತಾಳಿ ಕಟ್ತೀನಿ. ಕಣ್ಣು ಮುಚ್ಕೊಂಡ್ ಕಟ್ಟಿದ್ರೆ ಬೇರೆ ಕಟ್ಬಿಡ್ತೀಯ, ಕಣ್ಣು ಬಿಟ್ಕೊಂಡೆ ಕಟ್ಟು. ರತ್ನ, ನಮ್ಮ ಅಜ್ಜು ಮದ್ವೆ ಆಗೋವರೆಗೂ ಇದೇ ನಿನ್ ಮನೆ, ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು.